ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬೆಂಡೆಕಾಯಿ ಪಲ್ಯ ಮಾಡೋಣ ಬನ್ನಿ. ತುಂಬ ರುಚಿಯಾಗಿರುತ್ತೆ. ಚಪಾತಿ, ದೋಸೆ, ಪೂರಿ, ರೊಟ್ಟಿ, ಪರೋಟ, ಬಿಸಿ ರೈಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. 1/4 kg ಬೆಂಡೆಕಾಯಿ ತಗೊಂಡು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಬನ್ನಿ. ಸೈಡ್ಗೆ ತೊಳೆದು ವಾಶ್ ಮಾಡಿ ನೀಟಾಗಿ ಕಾಟನ್ ಬಟ್ಟೆಲಿ ಒರೆಸ್ಬಿಟ್ಟು ಸ್ಲೈಸಾಗಿ ಕಟ್ ಮಾಡಿದ್ದೀನಿ ನೋಡಿ. ಅದಕ್ಕೆ ಬೇಕಾಗಿರೋ ಮಸಾಲೆ: ಕಡಲೆಬೀಜ 4 ಟೇಬಲ್ ಸ್ಪೂನ್ನಷ್ಟು ತಗೊಂಡು, ಒಂದು 10ರಿಂದ 15 ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, 1 ಹಿಡಿ ಕರ್ಬೇವಿನ ಸೊಪ್ಪು ತೊಗೊಂಡಾದ್ಮೇಲೆ ಕಡಲೆಬೀಜ ಗ್ರೈಂಡ್ ಮಾಡಿಕೊಂಡು ಮಿಕ್ಸಿಗೆ ಕಡಲೆಬೀಜ, ಶುಂಠಿ, ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಖಾರದ ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡೋಣ ಬನ್ನಿ. ಆಮೇಲೆ ಎಣ್ಣೆ ಹಾಕ್ಬಿಟ್ಟು ಬೆಂಡೆಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಎಣ್ಣೆ ಬಿಟ್ಕೊಳೋವರೆಗೂ ಬೆಂಡೆಕಾಯಿ ಫ್ರೈ ಮಾಡ್ತಾನೇ ಇರಬೇಕು ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಮಾಡಿದಷ್ಟು ತುಂಬ ರುಚಿಯಾಗಿ ಬರುತ್ತೆ. ಇದೇನಪ್ಪ ಬ್ಲಾಕ್ ಆಯಿತು ಅನ್ನೋದು ಯೋಚನೆ ಬೇಡ. ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ತಾ ಚೆನ್ನಾಗಿ ಎಣ್ಣೆ ಬಿಟ್ಕೊಳುತ್ತೆ ಬೆಂಡೆಕಾಯಿ. ಚೆನ್ನಾಗಿ ಫ್ರೈ ಮಾಡ್ತಾ ಎಣ್ಣೆ ಬಿಟ್ಕೊಳುತ್ತೆ ಫ್ರೆಂಡ್ಸ್. ಬೆಂಡೆಕಾಯಿ ಯಾವಾಗ ಎಣ್ಣೆ ಬಿಟ್ಕೊಳುತ್ತೋ ಆವಾಗ ಫ್ರೈ ಆಗಿದೆ ಅಂತ. ಚೆನ್ನಾಗಿ ಫ್ರೈ ಆದಮೇಲೆ ಫ್ರೆಂಡ್ಸ್, ಈಗೆಲ್ಲ ಒಂದು ಪ್ಲೇಟ್ಗೆ ತೆಗ್ದಿಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಸಪ್ರೇಟ್ ಒಂದು ಪ್ಲೇಟ್ಗೆ ಎಣ್ಣೆ ಅಲ್ಲೇ ಬಿಟ್ಬಿಟ್ಟು ತೆಗ್ದಿಕೊಳ್ಳೋಣ ಫ್ರೆಂಡ್ಸ್. ಎಲ್ಲ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಬಿಟ್ಟು ಅದೇ ಬಾಣಲೆಗೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಬಿಟ್ಟು ಅದಕ್ಕೆ ಕರ್ಬೇವಿನ ಸೊಪ್ಪು ಅವೆಲ್ಲ ತೆಗ್ದಿಕೊಂಡಿದ್ದಿಲ್ಲ ಫ್ರೆಂಡ್ಸ್, ಅದೇ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸಿಡ್ಸೋದು. ಚಿಟಪಟ ಅನ್ನಬೇಕು ಫ್ರೆಂಡ್ಸ್. ಇನ್ನೇನು ಸಾಸಿವೆ ಜೀರಿಗೆ ಏನೂ ಹಾಕೋದಿಲ್ಲ, ಕರ್ಬೇವಿನ ಸೊಪ್ಪು ಅಷ್ಟೇ. ಆಮೇಲೆ ರುಬ್ಬಿಕೊಂಡಿರೋ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಎಣ್ಣೆ ಒಳಗೆ ಫ್ರೈ ಮಾಡಬೇಕು ಫ್ರೆಂಡ್ಸ್. ಎಷ್ಟು ಫ್ರೈ ಮಾಡ್ತೀವಿ ಅಷ್ಟು. ಆಮೇಲೆ ರುಚಿಗೆ ತಕ್ಕ ಉಪ್ಪು, ಅಡುಗೆ ಅರಿಶಿನ ಹಾಕ್ಬಿಟ್ಟು ಇನ್ನೊಂದ್ಸಲ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಎಣ್ಣೆ ಬಿಟ್ಕೊಳೋರು ಫ್ರೈ ಮಾಡಬೇಕು ಫ್ರೆಂಡ್ಸ್. ಅದನ್ನು ಫ್ರೈ ಆದಮೇಲೆ ನೋಡಿ ಉಪ್ಪು ಖಾರ ನೋಡಿಬಿಟ್ಟು ಆಮೇಲೆ ಅದ್ರ ಜೊತೆಗೆ ಬೆಂಡೆಕಾಯಿ ಹಾಕ್ಬಿಟ್ಟು ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಅದನ್ನೊಂದು 5 ನಿಮಿಷ ಫ್ರೈ ಮಾಡಿದ್ರೆ ಫ್ರೈ ಆದಮೇಲೆ ಅದು ಎಣ್ಣೆ ಬಿಟ್ಕೊಳುತ್ತೆ ಫ್ರೆಂಡ್ಸ್. ಬೆಂಡೆಕಾಯಿ ಇದ್ದಿದ್ದು ಎಣ್ಣೆ ಎಲ್ಲನೂ ಮಸಾಲೆ ಒಳಗೆ ಬಿಟ್ಕೊಂಡು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಎಷ್ಟು ರುಚಿಯಾಗಿರುತ್ತೆ ಅಂದರೆ ಸ್ನ್ಯಾಕ್ಸ್ಗೆ, ಊಟದ ಜೊತೆಗೆ ಚಪಾತಿ, ಪರೋಟ, ಪೂರಿ ಎಲ್ಲ ತಿನ್ಬೋದು ಫ್ರೆಂಡ್ಸ್. ಬಿಸಿ ರೈಸ್ 1 ವಾರ ಆದ್ರೂ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು ಫ್ರೆಂಡ್ಸ್. ಆ ಥರ ಇರುತ್ತೆ. ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಮ್ಮ ಪಾಪ ತಿಂತದೆ ನೋಡಿ. ರೊಟ್ಟಿ, ರೈಸು, ಚಪಾತಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಅಂತ ನನ್ನ ಮಗ ಹೇಳ್ತಾನೆ. ನೋಡಿ ಫ್ರೆಂಡ್ಸ್ ಏನು ಹೇಳ್ತಾನೆ ಅಂತ.